ನಮ್ಮ ನಿಮ್ಮೆಲ್ಲ ಪ್ರೀತಿಯ ಹಿರಿಯ ನಟಿ ಆಶಾರಾಣಿ ಮ್ಯಾಮ್, ನಮಸ್ತೆ. ನಮಸ್ತೆಪ್ಪ. 45 ವರ್ಷಗಳ ಸುದೀರ್ಘ ಪಯಣ. ನಾನಿಲ್ಲಿ ಗಳಿಸ್ಕೊಂಡಿದ್ದಕ್ಕಿಂತ ಕಳ್ಕೊಂಡಿದ್ದೆ ಜಾಸ್ತಿ ಅಂತ ಹೇಳ್ತೀನಿ. ಇಷ್ಟು ಕೆಲಸ ಮಾಡಿನೂ ಅವಕಾಶಗಳಿಲ್ಲದೆ ಕುತ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ನೋವಿನ ಸಂಗತಿ. ಕಾರಣನೇ ಇಲ್ಲದೆ ರಿಜೆಕ್ಟ್ ಮಾಡ್ತಾರೆ, ಒಂಥರ ನೋವಾಗುತ್ತೆ ಅಷ್ಟೇ. ಕನ್ನಡ ರಂಗಭೂಮಿ ಕ್ಷೇತ್ರ, ಕನ್ನಡ ಸೀರಿಯಲ್ಸ್ ಕ್ಷೇತ್ರ, ಕನ್ನಡ ಸಿನಿಮಾ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಕೊಡುಗೆಗಳನ್ನ ಕೊಟ್ಟ ಮೇಲೂ ಕೂಡ ಒಂದು ಪಾತ್ರ ಇಲ್ಲ. ಫೋಟೋ ಕಳಿಸಿ ಅಂತಾರೆ, ರಿಜೆಕ್ಟ್ ಮಾಡ್ತಾರೆ. ಯಾಕೆ ಅಂತ ಗೊತ್ತಿಲ್ಲ ಸರ್. ಎಲ್ಲ ಏನೋ ಒಂದು ಒಟ್ಟು ಕೂಡಿಸಿ ಒಂದು ಹೋಟೆಲ್ ಮಾಡಿದ್ವಿ, ಚೆನ್ನಾಗಿ ಹೋಯ್ತು. ಒಂದು 6 ತಿಂಗಳು ಅಪ್ಪ ಜೀವನ ಏನೋ ಸ್ವಲ್ಪ ಒಂದು ದಾರಿ ತೋರಿಸ್ದ ಭಗವಂತ ಅಂದ್ರೆ ಪಟ್ ಅಂತ ಪಾತಾಳಕ್ಕೆ ಬಿಡ್ಬಿಡ್ತು. ಸಾಲ ಇದೆ ಅಂತ ಹೇಳಿದ್ರಿ, ಎಷ್ಟು ಸಾಲ ಇದೆ? ಒಂದ್ 45 ಲಕ್ಷ ಇದೆ. 45 ಲಕ್ಷ ಇದೆ. ಮಗ ಹೋದಾಗೆ ಒಂದ್ 35 ಲಕ್ಷ ಆಗೋಗಿತ್ತು. ನನ್ ಮಗ ಹಾಸ್ಪಿಟ್ಲಲ್ಲಿ ಇದ್ದಾಗ ಬರೀ 30,000 ಕೈಯಲ್ಲಿ ಇಟ್ಕೊಂಡು ಹೋಗಿದ್ ನಾವು. 35 ಲಕ್ಷದವರೆಗೂ ಆಯ್ತು. 40 ರಿಂದ 50 ಸಿನಿಮಾಗಳಲ್ಲಿ ಬುಲ್ಲಿ ಅವರು ಆಕ್ಟ್ ಮಾಡಿದ್ರು, ರಾಕೇಶ್ ಅವರು. ಬುಲ್ಲಿ ನೀನ್ ಯಾವತ್ತಾರು ಪಪುಸಿ ಕುಡ್ದಿದ್ಯೇನಪ್ಪ? ಆಕ್ಚುಲಿ ಏನಾಗಿತ್ತು ರಾಕೇಶ್ ಅವರಿಗೆ? ಇವಾನ್ ಸಿಂಡ್ರೋಮ್ ಅಂತ ಒಂದು ಕಾಯಿಲೆ. ಅಂದ್ರೆ ಬೇರೆಯವ್ರಿಗೆ ಪ್ಲೇಟ್ಲೆಟ್ಸ್ ಹುಟ್ಟಿ ಇಷ್ಟು ದಿನ ಆದ್ಮೇಲೆ ಅಂತ, ಇವನ್ಗೆ ಅವಾಗ್ಲೇ ಅವ್ರಿಬ್ರಿಗೂ ಗೊತ್ತಿತ್ತು ಫಸ್ಟ್ ಡೇ ಆಪರೇಷನ್ ಅಲ್ಲಿ ಇವ್ನು ಉಳಿಯಲ್ಲ, ನಾನೆಲ್ಲ ನೊಂದ್ಕೊಂಡ್ಬಿಡ್ತೀನಿ ಅಂತ. ಬಸ್ ಸಿಕ್ಕರೆ ಬಸ್ಸು, ಲಾರಿನಲ್ಲಿ ಬಂದಿದ್ದೀನಿ ಒಂದೊಂದ್ಸಲ. ಎಷ್ಟು ಬೇಗ ಆಗತ್ತೆ ನನ್ ಮಗನ ನೋಡ್ಬೇಕು ಅಂತ ಎಷ್ಟು ನರಕ ಅನ್ಭವಿಸಿದೀನಿ ಅಂದ್ರೆ. ಕರ್ಮ ರಿಟರ್ನ್ಸ್ ಅಂತಾರಲ್ವಾ, ಯಾರಿಗೂ ಅದು ಇದಾಗಲ್ಲ.